ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ SJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೈನ್ಸ್ ಅಂದರೆ ಏನು, ಸೈನ್ಸನ್ನು ಯಾಕೆ ಕಲಿಬೇಕು, ಮತ್ತು ಅದರಲ್ಲಿ ಎಷ್ಟು ಸಬ್ಜೆಕ್ಟ್ಗಳಿರ್ತಾವ, ಎಷ್ಟು ಎಕ್ಸಾಮ್ಸ್ಗಳಿರ್ತಾವ, ಮತ್ತು ಇದು ಒಳ್ಳೆಯದ ಅಥವಾ ಕೆಟ್ಟದ್ದ, ಮತ್ತು ಇದು ಈಸಿ ಇದೆನಾ ಡಿಫಿಕಲ್ಟ್ ಇದೆನಾ, ಸೈನ್ಸ್ ಆಗಿದ್ದ ನಂತರ ಮುಂದೆ ಏನು ಮಾಡಬೇಕು ಅಥವಾ ಏನು ಮಾಡಬಹುದು, ಹೌ ಟು ಸ್ಟಡಿ, ಯಾವ ಥರನ ಇದನ್ನು ಸ್ಟಡಿ ಮಾಡಬೇಕು ಅಂತಕ್ಕಂಥ ಎಲ್ಲ ಪಾಯಿಂಟ್ಸ್ ಬಗ್ಗೆ ನಾನು ಈ ಒಂದು ವಿಡಿಯೋಲಿ ಡಿಸ್ಕಷನ್ ಮಾಡ್ತೀನಿ ಅಂತ್ರಿ. ಸೊ ಇದನ್ನು ಯಾಕೆ ತೊಗೊಂಡಿದ್ದೀನಪ್ಪ ನಾನು ಅಂತಂದರೆ, ಒಂದು ಹುಡುಗ ನನಗೆ ಕಮೆಂಟ್ ಹಾಕಿದ್ದ, ಸಾಗರ್ ಮಾಳಿ ಅಂತ. ಏನು ಅಂತಂದರೆ, ಫಸ್ಟ್ PUC ಸೈನ್ಸ್ ಸ್ಟೂಡೆಂಟ್ಸ್ ಸರ್ PCMB ಸಬ್ಜೆಕ್ಟ್ಸ್ ಎಷ್ಟು ಬಾರಿ ಎಕ್ಸಾಮ್ಸ್ ಇರುತ್ತೆ ಸರ್, ಅದು ಒಂದು ವಿಡಿಯೋ ಮಾಡಿ ಪ್ಲೀಸ್ ಸರ್, ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ PU ಸ್ಟೂಡೆಂಟ್ಸ್ಗೆ ಏನೂ ಗೊತ್ತಿಲ್ಲ ಪ್ಲೀಸ್ ಸರ್ ಅಂತ ಕೇಳಿದರು. ಫಸ್ಟ್ PUC ಸ್ಟೂಡೆಂಟ್ಸಿಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರಿಂದ ನಾನು ಇವೆಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಮತ್ತು ಆತ ಏನು ಹೇಳಿದ್ದಾನೆ, ಒಂದು ಆ್ಯನ್ಯುವಲ್ ಎಕ್ಸಾಮು, ಒಂದು ಮಿಡ್ ಟರ್ಮ್ ಎಕ್ಸಾಮು, 2 ಯೂನಿಟ್ ಟೆಸ್ಟ್, ಟೋಟಲಿ 4 ಎಕ್ಸಾಮ್ಸ್ ಅಷ್ಟೇ ಇರ್ತಾವ ಅಥವಾ ಇನ್ನೂ ಇವೇನ ಅಂತ ಕೇಳಿದ್ದಾನೆ. ಹಾಗಾಗಿ ನಾನೇನದ ಇವತ್ತು ಇವೆಲ್ಲ ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಅಂತ್ರಿ. ಓಕೆ, ರೈಟ್. ಫಸ್ಟ್ ನೋಡ್ರಿ, ವಾಟ್ ಈಸ್ ಸೈನ್ಸ್. ಸೈನ್ಸ್ ಅಂದ್ರೆ ಏನು? ಇದೊಂದು ಕೋರ್ಸ್ ಅದ ರೀ. ಓಕೆ, ಏನಂದ್ರೆ ಇದೊಂದು ಕೋರ್ಸ್ ಅದ. ಇವಾಗ ಹೆಂಗೆ ಆರ್ಟ್ಸ್, ಕಾಮರ್ಸ್, ಡಿಪ್ಲೊಮಾ, ಇಂಜಿನಿಯರಿಂಗ್, BA BSc ಅಂತ ಇರ್ತದಲ್ವ. ಸೊ ಅದೇ ಥರ ಇದೊಂದು ಕೋರ್ಸ್ ಅದ ಇದು. ಓಕೆ, ರೈಟ್. ಈ ಕೋರ್ಸಲ್ಲಿ ನೀವೇನು ಅಂತಂದರೆ ಸೈನ್ಸ್ ಬಗ್ಗೆ ಜಾಸ್ತಿ ತಿಳ್ಕೊತೀರಿ, ಸೈನ್ಸ್ ಬಗ್ಗೆ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡ್ತೀರಿ. ಸ್ಪೆಷಲಿ ಸೈನ್ಸಲ್ಲಿ ನಿಮಗೆ ಇಲ್ಲಿ 3 ವಿಷಯಗಳು ಬರ್ತಾವೆ ರೀ. ಒಂದು ಫಿಸಿಕ್ಸ್ ಅಂತ ಕರಿತಿದ್ದೆವು, ಇನ್ನೊಂದು ಕೆಮಿಸ್ಟ್ರಿ ಅಂತ ಕರಿತಿದ್ದೆವು, ಮತ್ತು ಒಂದು ಬಯಾಲಜಿ ಅಂತ ಕರಿತಿದ್ದೆವು ರೀ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪ್ಲಸ್ ಇದ್ರ ಜೊತೆಗೆ ಮತ್ತೆ ಯಾವ ಸಬ್ಜೆಕ್ಟ್ ಇರ್ತಾವಪ್ಪ ಅಂತಂದರೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಕನ್ನಡ ಪ್ಲಸ್ ಇಂಗ್ಲೀಷ್, 2 ಲ್ಯಾಂಗ್ವೇಜಸ್ ಇದ್ದಿರ್ತಾವೆ ರೀ. ಎಷ್ಟು ಲ್ಯಾಂಗ್ವೇಜಸ್ ಇದ್ದಿರ್ತಾವ? 2 ಲ್ಯಾಂಗ್ವೇಜ್ ಇದ್ದಿರ್ತಾವ. ಒಂದು ಮ್ಯಾಥ್ಸ್ ಇದ್ದಿರ್ತದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅಥವಾ ಬಯೋ ಬಿಟ್ಟು ನೀವು ಬೇರೆ ಯಾವುದಾದ್ರೂ ತೊಗೋಬೋದು. ಇಲ್ಲಿ ಎಲೆಕ್ಟ್ರಾನಿಕ್ಸ್ನೂ ಇರ್ತದೆ ನಿಮಗೆ. ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಈ ಥರ ಏನದ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ನು ಅವೈಲೇಬಲ್ ಇರ್ತಾವೆ ರೀ ಇದರಲ್ಲಿ ಸೈನ್ಸಲ್ಲಿ. ಓಕೆನಾ? ಸೈನ್ಸ್ ಅಂದರೆ ಗೊತ್ತೈತೆ, ಇದೊಂದು ಕೋರ್ಸ್ ಅದ. ಇದರಲ್ಲಿ ನಿಮಗೆ ಒಂದು 4 ಸಬ್ಜೆಕ್ಟ್ ಇರ್ತಾವೆ ಪ್ಲಸ್ 2 ಲ್ಯಾಂಗ್ವೇಜಸ್ ಇದ್ದಿರ್ತಾವೆ ರೀ. ಒಟ್ಟಿನಲ್ಲಿ 6 ಸಬ್ಜೆಕ್ಟ್ಗಳು ಇದ್ದಿರ್ತಾವೆ. ಓಕೆ, ಹೌ ಮೆನಿ ಸಬ್ಜೆಕ್ಟ್ಸ್ ಆರ್ ದೇರ್ ಅಂತ ಹೇಳಿದ್ದೀನಲ್ವ? ಟೋಟಲ್ 6 ಸಬ್ಜೆಕ್ಟ್ಸ್ ಆರ್ದೆ. ಇವಾಗ ಹೇಳಿದ್ದೀನಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಪ್ಲಸ್ ಇದ್ರ ಜೊತೆಗೆ ಏನದ ಬಯಾಲಜಿ ಆದರೂ ಇರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್ ಆದರೂ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆದರೂ ಇರ್ಬೋದು, ಪ್ಲಸ್ 2 ಲ್ಯಾಂಗ್ವೇಜಸ್ ಇದ್ದಿರ್ತಾವೆ ರೀ. ಕನ್ನಡ ಇಂಗ್ಲೀಷ್ ಇರ್ಬೋದು, ಅಥವಾ ಹಿಂದಿ ಇಂಗ್ಲೀಷ್ ಇರ್ಬೋದು, ಅಥವಾ ಸಂಸ್ಕೃತ ಇಂಗ್ಲೀಷ್ ಇರ್ಬೋದು. ಓಕೆ, ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಸರಿ ಅನ್ನಿಸ್ತಾವೋ, ನಿಮ್ದು ಯಾವ ಲ್ಯಾಂಗ್ವೇಜ್ ಚೆನ್ನಾಗಿದೆ ಅದನ್ನು ನೀವು ತಗೋಬಹುದು. ರೈಟ್. ಸೊ ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಹೌ ಮೆನಿ ಎಕ್ಸಾಮ್ಸ್ ಆರ್ ದೇರ್, ಎಷ್ಟು ಎಕ್ಸಾಮ್ಸ್ ಇರ್ತಾವ್ರಿ ಇದರಲ್ಲಿ ನಿಮಗೆ ಅಂತಂದರೆ, ನೀವು ಫಸ್ಟ್ PUCಯಲ್ಲಿ ಇದ್ದೀರಲ್ವಾ? ಸೊ ಫಸ್ಟ್ PUCಗೆ ನಿಮಗೆ ಮೇನ್ ಬೋರ್ಡಿಂದ ಎಷ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರ, ಬೋರ್ಡಿಂದ ಎಷ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರ ಅಂತಂದರೆ ನಿಮಗೆ ಇಲ್ಲಿ ಒಂದು ಫಸ್ಟ್ ಟೆಸ್ಟ್ ಇದ್ದಿರ್ತದೆ ರೀ, ಅದು ಆಗಸ್ಟಲ್ಲಿ ನಡೀತದೆ. ಓಕೆ, ಅದಾದ್ಮೇಲೆ ಮಿಡ್ ಟರ್ಮ್ ಇರ್ತದೆ, ಇದು ನಿಮಗೆ ಅಕ್ಟೋಬರಲ್ಲಿ ನಡೀತದೆ ರೀ. ಸ್ವಲ್ಪ ವೇರಿಯೇಷನ್ ಆಗ್ಬೋದು, 1 ತಿಂಗಳು 2 ತಿಂಗಳು. ಓಕೆ, ಅಕ್ಟೋಬರಲ್ಲಿ. ಅದಾದ್ಮೇಲೆ ಮತ್ತೆ ನಿಮಗೆ ಸೆಕೆಂಡ್ ಟೆಸ್ಟ್ ಇದ್ದಿರ್ತದೆ. ಓಕೆ, ಸೆಕೆಂಡ್ ಟೆಸ್ಟ್ ಇದು ಡಿಸೆಂಬರಲ್ಲಿ ನಡಿಬೋದು. ಅದಾದ ನಂತರ ಆ್ಯನ್ಯುವಲ್ ಎಕ್ಸಾಮ್ ಇದ್ದಿರ್ತದೆ. ಓಕೆ, ಆ್ಯನ್ಯುವಲ್ ಎಕ್ಸಾಮ್ಸ್ ಇದ್ದಿರ್ತದೆ. ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ ಇರ್ತದಪ್ಪ ನಿಮ್ಗೆ ಅಂತಂದರೆ ಫೆಬ್ರವರಿಯಲ್ಲಿ ಇರ್ತದೆ. ಮತ್ತು ಏನಿರ್ತದೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇದ್ದಿರ್ತದೆ ನೋಡಿರಿ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಯಾವಾಗ ಇರ್ತಾವೆ ನಿಮಗೆ ಅಂತಂದರೆ ಜನವರಿ 2nd ವೀಕಲ್ಲಿ ಇರ್ಬೋದು, ಇಲ್ಲಾಂದರೆ 3rd ವೀಕಲ್ಲಿ ಇರ್ಬೋದು ನೋಡಿರಿ. ಜನವರಿ 2nd ಅಥವಾ 3rd ವೀಕ್. ಸರ್ ಪ್ರಾಕ್ಟಿಕಲ್ ಯಾವ ಸಬ್ಜೆಕ್ಟಿಗೆ ಇರ್ತಾವೆ ಅಂತಂದರೆ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರ್ತದೆ, ಬಯಾಲಜಿ ಇರ್ತದೆ. ನಿಮ್ದು ಏನಾದರೂ ಬಯಾಲಜಿ ಇದ್ದಿಲ್ಲ ಅಂದರೆ ಎಲೆಕ್ಟ್ರಾನಿಕ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸ್ ಇದ್ದಿರ್ತದೆ, ಕಂಪ್ಯೂಟರ್ ಸೈನ್ಸ್ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಇದ್ದಿರ್ತದೆ. ನೀವು ಯಾವುದೇ ಸಬ್ಜೆಕ್ಟ್ ತೊಗೊಂಡಿರ್ತಿರಲ್ಲ ಆ ಸಬ್ಜೆಕ್ಟಿಂದು ಪ್ರಾಕ್ಟಿಕಲ್ ಇದ್ದಿರ್ತದೆ.
ಮತ್ತು ಪ್ರಾಕ್ಟಿಕಲ್ ಎಷ್ಟು ಮಾರ್ಕಿಗೆ ಇರ್ತದೆ ರೀ ಸರ್ ಅಂತಂದರೆ, ಎಸ್, ಪ್ರಾಕ್ಟಿಕಲ್ ಬಂದುಬಿಟ್ಟು ನಿಮಗೆ 30 ಮಾರ್ಕಿಗೆ ಇದ್ದಿರ್ತದೆ ನೋಡಿರಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಯಾವುದಾದ್ರೂ ತೊಗೊಳ್ರಿ, 30 ಮಾರ್ಕಿನ ಪ್ರಾಕ್ಟಿಕಲ್ ಇದ್ದಿರ್ತದೆ. ಓಕೆ ಸರ್, ಇದು ಎಕ್ಸಾಮ್ ಯಾವ ಥರ ಇರ್ತದೆ ರೀ ಪ್ರಾಕ್ಟಿಕಲ್ ಅಂತಂದರೆ, ನೀವು ಡೈಲಿ ರೆಗ್ಯುಲರ್ ಆಗಿ ನಿಮ್ಮ ಕಾಲೇಜಲ್ಲಿ ನೀವೇನು ಮಾಡಿರ್ತೀರಿ ಅಂದರೆ ಪ್ರಾಕ್ಟಿಕಲ್ಸ್ ಮಾಡಿರ್ತೀರಿ, ಹೌದಾ? ಪ್ರಯೋಗಗಳನ್ನು ಮಾಡಿರ್ತೀರಿ. ಫಿಸಿಕ್ಸ್ ಮೇಲೂ ಮಾಡಿರ್ತೀರಿ, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಎಲ್ಲದ್ರ ಮ್ಯಾಗೂ ನೀವು ಏನು ಮಾಡಿರ್ತೀರಿ ಅಂದರೆ ಪ್ರಾಕ್ಟಿಕಲ್ಸ್ ಮಾಡಿರ್ತೀರಲ್ವ, ಅದ್ರ ಬೇಸಸ್ ಮೇಲೆ ಇಲ್ಲಿ ನಿಮಗೆ ಒಂದು ಡೇಟ್ ಕೊಟ್ಟಿರ್ತಾನೆ, ಆ ಡೇಟಿಗೆ ಒಂದೊಂದು ಪ್ರಾಕ್ಟಿಕಲ್ ಇದ್ದಿರ್ತದೆ ರೀ. ಒಂದಿನ ಫಿಸಿಕ್ಸ್, ಒಂದಿನ ಕೆಮಿಸ್ಟ್ರಿ, ಒಂದಿನ ಬಯಾಲಜಿ, ಒಂದಿನ ಕಂಪ್ಯೂಟರ್ ಸೈನ್ಸ್, ಒಂದಿನ ಎಲೆಕ್ಟ್ರಾನಿಕ್ಸ್, ಈ ಥರ ಇದ್ದಿರ್ತಾವೆ. ಅವು ಎಕ್ಸಾಮ್ಸ್ ಎಲ್ಲಿರ್ತಾವೆ ರೀ ಸರ್ ಅಂತಂದರೆ ಡಿಪೆಂಡ್ಸ್ ಅಪಾನ್ ಕಾಲೇಜ್. ನಿಮ್ಮ ಕಾಲೇಜಲ್ಲೂ ಇರ್ಬೋದು ಅಥವಾ ಬೇರೆ ಕಾಲೇಜಲ್ಲೂ ಇರ್ಬೋದು ರೀ. ಓಕೆ, ಫಸ್ಟ್ ಪಿ ಯು ಸಿಲೆಲ್ಲ ಏನು ಅಂದರೆ ನಿಮ್ಮ ಕಾಲೇಜಲ್ಲೇ ಇರ್ತಾವೆ ಆಲ್ಮೋಸ್ಟ್ ಆಲ್. ಫಸ್ಟ್ ಪಿ ಯು ಸಿ ನಿಮ್ಮದೇ ಕಾಲೇಜಲ್ಲಿ ಇರ್ತಾವೆ, ಸೆಕೆಂಡ್ ಪಿ ಯು ಸಿ ಬೇರೆ ಕಾಲೇಜಲ್ಲಿ ಇದ್ದಿರ್ತಾವೆ ರೀ. ಸೊ ಇದಕ್ಕೇನಪ್ಪ ಅಂದರೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಬರ್ತಾರೆ. ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅಂದರೆ ಬೇರೆದರೊಬ್ಬರು ಬರ್ತಾರೆ ರೀ, ಅವ್ರು ಬಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಬಟ್ ನೀವು ಫಸ್ಟ್ ಪಿ ಯು ಸಿ ಇದ್ರಲ್ವ, ನಿಮ್ಮಲ್ಲಿ ಬರೋದು ಡೌಟ್. ಸೆಕೆಂಡ್ ಪಿ ಯು ಸಿಗೆ ಮಾತ್ರ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಕಂಪಲ್ಸರಿ ಬರ್ತಾನೆ. ಇದಕ್ಕೆ ಏನೇನು ಬೇಕಪ್ಪ ಅಂದ್ರೆ ರೆಕಾರ್ಡ್ ಬುಕ್ ಬೇಕು ನೋಡಿರಿ. ನಿಮಗೆ ಏನು ಬೇಕು ರೀ? ಒಂದು ರೆಕಾರ್ಡ್ ಬುಕ್. ಅಂದರೆ ನೀವೇನು ಪ್ರಾಕ್ಟಿಕಲ್ ಮಾಡಿರ್ತೀರಲ್ವ ಅದೆಲ್ಲವನ್ನು ನೀಟಾಗಿ ಬರೀಬೇಕು. ಮತ್ತು ಒಂದು ಮ್ಯಾನ್ಯಲ್ ಬೇಕು. ಏನು ಬೇಕು? ಒಂದು ಮ್ಯಾನ್ಯಲ್. ಆ ಮ್ಯಾನ್ಯಲ್ ನೋಡಿ ನೀವು ಪ್ರಾಕ್ಟಿಕಲ್ ಅಥವಾ ಲ್ಯಾಬ್ ಮಾಡೋದಿರ್ತದೆ, ಅದಾದ್ಮೇಲೆ ಅದನ್ನು ರೆಕಾರ್ಡ್ ಬುಕ್ಕಲ್ಲಿ ನೀಟಾಗಿ ಬರೆದು ನಿಮ್ಮದು ಲೆಕ್ಚರ್ ಪ್ಲಸ್ ಪ್ರಿನ್ಸಿಪಲ್ ಏನು ಮಾಡಬೇಕು ರೀ? ಸಿಗ್ನೇಚರನ್ನು ತೊಗೋಬೇಕು. ಓಕೆ, ಅವಾಗ ಅದು ರೆಕಾರ್ಡ್ ಬುಕ್ ಅಥವಾ ಜರ್ನಲ್ ಅಂತಲೂ ಕರೀತಾರೆ. ಆ ರೆಕಾರ್ಡ್ ಬುಕ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ಏನಾದ್ರೆ ನೀವು ಎಕ್ಸಾಮಿಗೆ ಅಟೆಂಡ್ ಆಗ್ರಿ, ಪ್ರಾಕ್ಟಿಕಲ್ ಎಕ್ಸಾಮಿಗೆ. ಅಲ್ಲೇನಾದ ಪ್ರಾಕ್ಟಿಕಲ್ಸನ್ನು ಮಾಡಿರಿ. ನಿಮಗೆ 2 hours ಟೈಮ್ ಇರ್ಬೋದು ಬಹುಶಃ. ಸೊ 2 hours ಟೈಮಲ್ಲಿ ಏನಾದರೂ ನೀವು ಪ್ರಾಕ್ಟಿಕಲ್ ನೀಟಾಗಿ ಮಾಡಿ ಎಲ್ಲವನ್ನು ಬರೀಬೇಕು. ಏಮ್, ಅಪರೇಟಸ್, ರೈಟ್, ಏನೇನು ಕಲ್ತಿರಲ್ವ ನೀವು ಅದೆಲ್ಲವನ್ನು ಪ್ರಾಕ್ಟಿಕಲನ್ನು ಚೆನ್ನಾಗಿ ತಿಳ್ಕೊಂಡು ಅದನ್ನು ನೀಟಾಗಿ ಮಾಡಿರಿ. ಓಕೆ, ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ತಿಳಿಯುತ್ತಾ? ರೈಟ್, ಆಗಸ್ಟಲ್ಲಿ ಇದ್ದಿರ್ತದೆ ಫಸ್ಟ್ ಟೆಸ್ಟ್. ಇದು 20 ಮಾರ್ಕಿಂದ ಇದ್ದಿರ್ತದೆ. ಸೆಕೆಂಡ್ ಟೆಸ್ಟ್ 40 ಮಾರ್ಕಿಂದ ಇದ್ದಿರ್ತದೆ. ಇದನ್ನು 40 ಮಾರ್ಕಿಂದ ಇದ್ದಿರ್ತದೆ ನೋಡಿರಿ. ಓಕೆ, ಮಿಡ್ ಟರ್ಮ್ ನಿಮಗೆ 80 ಮಾರ್ಕಿಂದ ಇದ್ದಿರ್ತದೆ ರೀ. 70 ಪ್ರಾಕ್ಟಿಕಲ್ ಇರ್ತಕ್ಕಂಥ ವಿಷಯದಲ್ಲಿ 70 ಇರ್ತಾವೆ. ಪ್ರಾಕ್ಟಿಕಲ್ ಇಲ್ಲೇ ಇರ್ತಕ್ಕಂಥ ವಿಷಯ ಬಂದ್ಬಿಟ್ಟು ಮ್ಯಾಥ್ಸ್ ಆಗಲಿ, ಲ್ಯಾಂಗ್ವೇಜಸ್, ಕನ್ನಡ, ಇಂಗ್ಲೀಷ್, ನೀವು ಯಾವುದಾದ್ರೂ ಲ್ಯಾಂಗ್ವೇಜ್ ತೊಗೊಂಡಿದ್ರಿ ಅಂದರೆ ಅದು 80 ಮಾರ್ಕಿಗೆ ಇರ್ತದೆ ರೀ. ಓಕೆ, ಸೊ ಇಲ್ಲಿ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟಲ್ಲೂ ಅದೇ ಥರ ಸೇಮ್. ಏನು ಅಂದರೆ ಮ್ಯಾಥ್ಸ್, ಕನ್ನಡ, ಇಂಗ್ಲೀಷ್ ಅಥವಾ ಲ್ಯಾಂಗ್ವೇಜ್ ಯಾವ ಇರ್ತಾವೆ 40 ಮಾರ್ಕಿಗೆ ಇರ್ತದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪ್ರಾಕ್ಟಿಕಲ್ ಇರ್ತಕ್ಕಂಥ ವಿಷಯಗಳಲ್ಲಿ ನಿಮಗೆ 35 ಮಾರ್ಕ್ ಇರ್ತದೆ ನೋಡಿರಿ. ಓಕೆ, 35, 40 ತಿಳಿತಾ? ಎನ್ಯುವಲ್ ಎಕ್ಸಾಮ್ ನಿಮಗೆ 80 ಮಾರ್ಕಿಂದು ಮ್ಯಾಥ್ಸ್, ಕನ್ನಡ, ಇಂಗ್ಲೀಷ್ ಇದ್ದಿರ್ತದೆ. ಮತ್ತು 70 ಮಾರ್ಕಿಗೆ ಏನು ಅಂತಂದರೆ ಪ್ರಾಕ್ಟಿಕಲ್ ಇರ್ತಕ್ಕಂಥ ವಿಷಯಗಳು 70 ಮಾರ್ಕಿಗೆ ಇರ್ತದೆ ರೀ. ಆಯ್ತಾ? ಸೊ ಇಲ್ಲಿ 30 ಮಾರ್ಕ್ ಇರ್ತಾವೆ ಪ್ರಾಕ್ಟಿಕಲ್. ನಿಮಗೆ 30ಕ್ಕೆ ಮಿನಿಮಮ್ ಏನಿಲ್ಲ ಅಂದರೆ 25, 26 ಮಾರ್ಕರ ಕೊಟ್ಟೇ ಕೊಡ್ತಾರೆ. ಅಷ್ಟೇ ನೀವು ಚೆನ್ನಾಗಿ ಬರೀಬೇಕು. ಓಕೆ, ಎಕ್ಸಾಮ್ಸ್ ಬಗ್ಗೆ ತಿಳಿತಲ್ವಾ? ಇನ್ನೊಂದು ಹೇಳಬೇಕು ನಿಮಗೆ ಅಂತಂದರೆ ಇವು ಎಕ್ಸಾಮ್ ಎಲ್ಲಿ ಯೂಸ್ ಆಗ್ತಾವ್ರಿ ಅಂದರೆ 100% ಏನಂದರೆ ನಿಮಗೆ 20 ಮಾರ್ಕ್ ಇಂಟರ್ನಲ್ ಕೊಡ್ತಾರಲ್ವ ಅಲ್ಲಿ ಯೂಸ್ ಆಗ್ತಾವೆ ನೋಡಿರಿ. 20 ಮಾರ್ಕ್ಸ್ ಇಂಟರ್ನಲ್. ಸೊ 20 ಮಾರ್ಕ್ ಇಂಟರ್ನಲ್ ಯಾವ ಥರ ಮಾಡ್ತಾರೆ ಅಂದರೆ 10 + 5 + 5 ಅಂತ ಮಾಡ್ತಾನೆ ರೀ. ಓಕೆ, 10 ಮಾರ್ಕ್ ಯಾವ ಬೇಸಿಸ್ ಮೇಲೆ ಕೊಡ್ತಾನೆ ಅಂದರೆ ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಮತ್ತು ಮಿಡ್ ಟರ್ಮ್. ಇವು 3ರಲ್ಲಿ ಯಾವುದಾದ್ರೂ 2 ಕನ್ಸಿಡರ್ ಮಾಡ್ತಾರೆ. ಬೆಸ್ಟ್ 2 ಯಾವುದರಲ್ಲಿ ಜಾಸ್ತಿ ಸ್ಕೋರ್ ಮಾಡಿರ್ತೀರಲ್ವ ಅವೆರಡನ್ನ ಕನ್ಸಿಡರ್ ಮಾಡಿ ಅವ್ರೇನು ಮಾಡ್ತಾರೆ ಅದನ್ನು 10 ಮಾರ್ಕಿಗೆ ಕನ್ವರ್ಟ್ ಮಾಡ್ತಾರೆ. ಓಕೆ, 2ರಲ್ಲಿ ಔಟ್ ಆಫ್ 4 ತೊಗೊಂಡ್ರಿ ಅಂದರೆ ನಿಮಗೆ 10 ಮಾರ್ಕ್ ಬರ್ತಾವೆ. ರೈಟ್, ಮತ್ತು ಇನ್ನು 5 ಮಾರ್ಕ್ ಎದಕ್ಕೆ ಇದ್ದಿರ್ತೀರಿ ಅಂತಂದರೆ ಇಲ್ಲಿ ನಿಮಗೆ ವೈವಾ ಕ್ವಶನ್ಸ್ಗಳು ಇದ್ದಿರ್ತಾವೆ ರೀ, ಅಥವಾ ಓರಲ್ ಕ್ವಶನ್ಸ್ಗಳು ಇದ್ದಿರ್ತಾವೆ. ಓರಲ್ ಕ್ವಶನ್ಸ್ಗಳು ಕೇಳ್ತಾರೆ. ರೈಟ್, ಮತ್ತು ಇನ್ನೊಂದು ಏನಂದ್ರೆ ಅಸೈನ್ಮೆಂಟ್ ಇದ್ದಿರ್ತದೆ ರೀ. ಅಸೈನ್ಮೆಂಟ್ ಅಥವಾ ಕೆಲವೊಂದು ಕಡೆ ಏನಂದರೆ ಪ್ರೆಸೆಂಟೇಷನ್ ಕೊಡ್ತಾನೆ ರೀ. ಪ್ರೆಸೆಂಟೇಷನ್ ಅದ್ರ ಮೇಲೆ 5 ಮಾರ್ಕ್ ಇದ್ದಿರ್ತಾವೆ ರೀ. ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ 20 ಮಾರ್ಕ್ ಕೊಡ್ತಾರೆ, ಹಾಗೇನಿಲ್ಲ. ಸೊ ಕೆಲವೊಂದು ಕಾಲೇಜಲ್ಲಿ ಸ್ಟ್ರಿಕ್ಟ್ ಇದ್ದಿತ್ತು ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ
ನಿಮಗೆಲ್ಲ ಅಂಜಿಸ್ಕೋತೆ ಓರಲ್ ಕೇಳ್ತೀನಿ, ಅಸೈನ್ಮೆಂಟ್ ಬೇಕು ನಂಗೆ, ಪ್ರೆಸೆಂಟೇಷನ್ಸ್ ಬೇಕು, ಫಸ್ಟ್ ಟೆಸ್ಟಲ್ಲಿ ಕಡಿಮೆ ಆಗಿದೆ, ಸೆಕೆಂಡ್ ಟೆಸ್ಟಲ್ಲಿ ಕಡಿಮೆ ಆಗಿದೆ, ಮಿಡ್ ಟರ್ಮಲ್ಲಿ ಕಡಿಮೆ ಆಗಿದೆ ಅಂತೆಲ್ಲ ಈ ಥರ ಹೇಳಿ ನಿಮಗೇನು ಮಾಡ್ತಾರೆ ಅವರು, ಭಯನ ಹಾಕ್ತಾರೆ ರೀ. ಓಕೆ, ತಿಳಿತಲ್ವಾ? ಎಕ್ಸಾಮ್ಸ್ ಬಗ್ಗೆ ಎಲ್ಲ ಕ್ಲಿಯರ್ ಆಯಿತಾ? ಎಸ್. ಹೌ ಮೆನಿ ಎಕ್ಸಾಮ್ಸ್ ಆರ್ ದ? ಇಷ್ಟು ಮುಗಿತಲ್ವ? ಇಷ್ಟೇ ಇರ್ತಾವೆ ನೋಡ್ರಿ. ಫಸ್ಟ್ ಟೆಸ್ಟ್ ಇದ್ದಿರ್ತದ, ಮಿಡ್ ಟರ್ಮ್ ಎಕ್ಸಾಮ್, ಸೆಕೆಂಡ್ ಟೆಸ್ಟ್, ಆ್ಯನ್ಯುವಲ್ ಎಕ್ಸಾಮ್ ಮತ್ತು ಪ್ರಾಕ್ಟಿಕಲ್. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಎಸ್, ಈಸ್ ಇಟ್ ಗುಡ್, ಈಸ್ ಇಟ್ ಈಸಿ ಆರ್ ಡಿಫಿಕಲ್ಟ್ ಅಂತ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಈಸಿ ಇದೆನಾ, ಡಿಫಿಕಲ್ಟ್ ಇದೆನಾ? ಇದು ನಿಮಗೆ ಅಪ್ ಟು ನವಂಬರ್ ತನಕ ರೀ. ಇಲ್ಲಿ ತನಕ ನವಂಬರ್ ಆರ್ ಕೆಲವೊಂದು ಜನಕ್ಕೆ ಡಿಸೆಂಬರ್ ತನಕ ಏನು ಅನ್ನಿಸ್ತದೆ, ಡಿಫಿಕಲ್ಟ್ ಅನ್ನಿಸ್ತದೆ ರೀ. ಎಸ್, ನವಂಬರ್ ಮತ್ತು ಡಿಸೆಂಬರ್ ತನಕ ಡಿಫಿಕಲ್ಟ್. ಏನು ಹೇಳ್ತಾರೋ ಏನು ಬಿಡ್ತಾರೋ ಒಂದೂ ತಿಳಿಯಲೇ ಆಗ್ಯದ, ಅರ್ಥನೇ ಆಗಲಾಗ್ಯದ. ಮ್ಯಾಥ್ಸ್ ಸರ್ ಬರ್ತಾರೆ, ಅವ್ರು ಏನೇನೋ ಹೇಳ್ತಾರೆ, ಫಿಸಿಕ್ಸ್ ಸರ್ ಬರ್ತಾರೆ, ಅವ್ರೇನು ಹೇಳ್ತಾರೋ, ಕೆಮಿಸ್ಟ್ರಿ ಅಂತೂ ತಿಳಿಯಂಗಿಲ್ಲ, ಬಯಾಲಜಿ ಅಂತೂ ಒಟ್ಟು ಅರ್ಥನೇ ಆಗಂಗಿಲ್ಲ ಅಂತ ಅನ್ನಿಸ್ತದೆ ರೀ. ಎಲ್ಲಿವರೆಗೂ? ನವಂಬರ್ ಡಿಸೆಂಬರ್ ತನಕ. ಮಿನಿಮಮ್ ನಿಮಗೆ 4 to 5 months ಟೈಮ್ ತೊಗೋತದೆ. ಎಷ್ಟು ರೀ? 4 to 5 months ಟೈಮ್ ತೊಗೋತದ. ಯಾಕಂದರೆ ಇದು ಒಂದು ಲ್ಯಾಂಗ್ವೇಜ್ ಇದ್ದಿರ್ತದೆ, ಇಂಗ್ಲೀಷ್ ಅಂತಕ್ಕಂಥ ಲ್ಯಾಂಗ್ವೇಜಲ್ಲಿ ಹೇಳ್ತಾರಲ್ವಾ. ಸೊ ಹಾಗಾಗಿ ನಿಮಗೆ ಈ ಲ್ಯಾಂಗ್ವೇಜ್ ಅರ್ಥ ಆಗಬೇಕು ಅಂದರೆ ಮಿನಿಮಮ್ 4 to 5 months ಟೈಮ್ ತೊಗೋತದೆ. ಅಲ್ಲಿ ತನಕ ನೀವು ಸ್ವಲ್ಪ ಕಾನ್ಸ್ಟಂಟಾಗಿ, ಕಾನ್ಸ್ಟಂಟ್ ಅಂದರೆ ಸ್ಥಿರವಾಗಿರಬೇಕು. ಇಲ್ಲ ನಾನು ಬಿಡ್ತೀನಿ, ನಂಗೆ ಡಿಫಿಕಲ್ಟ್ ಆಗ್ತದೆ, ನಂಗೆ ಆಗಲ್ಲಾಗ್ಯದ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಅಲ್ಲಿ ತನಕ ನವಂಬರ್ ಡಿಸೆಂಬರ್. ಜನವರಿ ಏನದಲ್ವ, ಹೊಸ ವರ್ಷಕ್ಕೆ ನಿಮಗೆ ಈಸಿ ಆಗ್ತದೆ, ರೈಟ್? ಅಲ್ಲಿ ತನಕ ಒಂದು ಸ್ವಲ್ಪ ವೇಟ್ ಮಾಡಿರಿ. ಕೆಲವೊಂದು ಜನಕ್ಕೆ ಇವಾಗೇ ಈಸಿ ಆಗ್ಬೋದೇನು ಅನ್ಸಂಗಿಲ್ಲ. ಯಾರೆಲ್ಲ CBSE ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರಿ, ಯಾರೆಲ್ಲ ಇಂಗ್ಲೀಷ್ ಮೀಡಿಯಮ್ ಕಲ್ತು ಬಂದಿರ್ತೀರಲ್ವ ಅವರಿಗೆಲ್ಲ ಈಸಿ ಆಗುತ್ತೆ. ಯಾರೆಲ್ಲ ಗ್ರಾಮೀಣ ಭಾಗದಿಂದ ಬಂದಿರ್ತೀರಿ, ಕನ್ನಡ ಮೀಡಿಯಮ್ದಿಂದ ಬಂದಿರ್ತೀರಿ, ಅವ್ರಿಗೆ ತುಂಬ ಡಿಫಿಕಲ್ಟ್ ಆಗ್ತದೆ. ಎಲ್ಲಿ ತನಕ ಅಂದರೆ 4 ರಿಂದ 5 ತಿಂಗಳ ತನಕ ರೀ. ಅಂದರೆ ನವಂಬರ್ ಡಿಸೆಂಬರ್ ತನಕ ಸ್ವಲ್ಪ ಸಮಾಧಾನದಿಂದ ಇರ್ರಿ. ಏನು ಹೇಳ್ತಾರೆ ಎಲ್ಲವನ್ನ ನೀಟಾಗಿ ಕೇಳ್ರಿ, ಸೈಲೆಂಟಾಗಿ ಕುಂತು. ಮತ್ತು ಅವ್ರೇನು ಹೇಳಿರ್ತಾರೆ ಅದೆಲ್ಲ ವರ್ಕನ್ನು ಮಾಡ್ಕೊಂಡು ಬರ್ರಿ. ನೀವು ಡೈಲಿ ಎಫರ್ಟ್ ಹಾಕ್ರಿ. ಅವ್ರೇನು ಹೇಳ್ತಾರೆ ಅದನ್ನೇ ಇನ್ನೊಂದು ಟೈಮ್ ರಿವಿಷನ್ ಮಾಡಿರಿ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕ್ತೀರಿ ಅಂದರೆ ಜಲ್ದಿನೇ ಅರ್ಥ ಆಗ್ತದೆ ರೀ. ಓಕೆ, ಇದೇನು ಡಿಫಿಕಲ್ಟ್ ಇಲ್ಲ, ತುಂಬ ಈಸಿ ಇದೆ ರೀ. ಸ್ಟಾರ್ಟಿಂಗ್ ಅಷ್ಟೇ ಡಿಫಿಕಲ್ಟ್ ಅನ್ನಿಸ್ತದೆ, ಆಮೇಲೆ ಈಸಿ ಆಗ್ತದೆ. ಯಾಕಂತಂದರೆ ಇಲ್ಲಿ ನಿಮಗೆ 70 ಮಾರ್ಕ್ 3 ಸಬ್ಜೆಕ್ಟಿಗೆ ಏನದಂದರೆ 3 hours ಟೈಮ್ ಸಿಗ್ತಾ ಇದೆ ರೀ, ಹೌದಲ್ವಾ? ಸೊ ಮಿಕ್ಕಿದೆಲ್ಲ ನೋಡಿರಿ 80 ಮಾರ್ಕ್ಸ್ ಇದ್ದಿರ್ತಾವೆ, 3 hours ಇದ್ದಿರ್ತದೆ ಟೈಮ್. ಒಂದನೇದು. ಎರಡನೇದನ 30 ಮಾರ್ಕ್ ನಿಮಗೆ ಲ್ಯಾಬಿಗೆ ಸಿಗ್ತಾ ಇದೆ. ಹಾಗಾಗಿ ತುಂಬಾ ಈಸಿ ಇದೆ ರೀ. ಮತ್ತು ಈಸ್ ಇಟ್ ಗುಡ್ ಅಂತಂದರೆ ಎಸ್, ಇಟ್ ಈಸ್ ಗುಡ್. ತುಂಬ ಒಂದು ಒಳ್ಳೆಯದಿದೆ ರೀ ಇದು. ಯಾಕಂದರೆ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ರೀ ಇದರಲ್ಲಿ. ಏನಿದೆ ರೀ? ಒಳ್ಳೆ ಫ್ಯೂಚರ್ ಇದೆ. ನೀವು ಮುಂದೆ BSc ಮಾಡ್ಬೋದು ಅಥವಾ BE ಮಾಡ್ಬೋದು. ಎಸ್, ಇದನ್ನು ಬಿಟ್ಟು ನಾನು ಮತ್ತೆ ಬೇರೆ ಏನಾದರೂ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಏನು ಅಂತಂದರೆ BAನೂ ಮಾಡ್ಬೋದು ರೀ, BComನೂ ಮಾಡ್ಬೋದು, BBA ಮಾಡ್ಬೋದು, BBM ಮಾಡ್ಬೋದು. ಸೈನ್ಸ್ ಮ್ಯಾಗ ನಿಮಗೆ ಆಲ್ಮೋಸ್ಟ್ ಎಲ್ಲ ಕೋರ್ಸಸ್ಗಳು ಸಿಗ್ತಾವೆ ರೀ. ಓಕೆನಾ? ಸೊ ಹಾಗಾಗಿ ಒಳ್ಳೆ ಫ್ಯೂಚರ್ ಇದೆ ರೀ. ಇದೊಂದು ಒಳ್ಳೆ ಕೋರ್ಸ್ ಅಂತಲೇ ಹೇಳ್ಬೋದು. ಯಾರು ಇದನ್ನು ಬಿಡೋಕ್ಕೆ ಹೋಗಬೇಡ್ರಿ, ಯಾರು ಭಯ ಪಡೋಕ್ಕೆ ಹೋಗಬೇಡ್ರಿ. ಓಕೆ, ಎಷ್ಟಾಗ್ತದೆ ಅಷ್ಟು ಅಭ್ಯಾಸ ಮಾಡಿರಿ. ಸ್ಟಾರ್ಟಿಂಗ್ ಒಂದು 4-5 ತಿಂಗಳು ಡಿಫಿಕಲ್ಟ್ ಅನ್ನಿಸ್ತದೆ ನಿಮಗೆ. ಒಳ್ಳೆ ಫ್ಯೂಚರ್ ಇದೆ. ಇದು ಅಷ್ಟೇ ಅಲ್ಲದೆ ನೀವೇನದ ಮುಂದೆ MBBS ಮಾಡ್ಬೋದು. ಸಾಕಷ್ಟು ನಿಮಗೆಲ್ಲ BSc ನರ್ಸಿಂಗ್ ಬರ್ತದೆ ರೀ, BSc ನರ್ಸಿಂಗ್ ಬರ್ತದೆ, BSc JNM ಬರ್ತದೆ. ಸಾಕಷ್ಟು ಇಲ್ಲೇನದ ನಿಮಗೆ ವಿಷಯಗಳು ಬರ್ತಾವೆ ರೀ. ಅದ್ರ ಮೇಲೆ PUC ಸೈನ್ಸ್ ಮ್ಯಾಗ ನೀವು ಏನೂ ಆಗ್ಬೋದು. ಸರ್ ನಾ DC ಆಗ್ಬೋದೇನ್ರಿ, ಸರ್ ನಾ IAS ಆಗ್ಬೋದೇನ್ರಿ, ಸರ್ ನಾ IPS ಆಗ್ಬೋದೇನ್ರಿ, ಸರ್ ನಾ ತಹಶೀಲ್ದಾರ್ ಆಗ್ಬೋದೇನ್ರಿ, ಎಸ್ ನಾ PS ಆಗ್ಬೋದೇನ್ರಿ, ಎಲ್ಲನೂ ಆಗ್ಬೋದು ರೀ. ಯಾವುದು ಸೈನ್ಸ್ ಮಾಡಿದರೆ ನಿಮಗೆ ನೇವಿ ಒಳಗೆ ಹೋಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಏರ್ಫೋರ್ಸಲ್ಲಿ ಹೋಗ್ಬೋದು, ಟೀಚರ್ ಆಗ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಒಳಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ನೂ ಹೋಗ್ಬೋದು. ಹಾಗಾಗಿ PUC ಸೈನ್ಸ್ ಒಳ್ಳೆ ಕೋರ್ಸ್ ಇದೆ ರೀ. ಸ್ವಲ್ಪ ಎಫರ್ಟ್ ಹಾಕ್ರಿ. ಎಷ್ಟು ಅಂತಂದರೆ ಒಂದು 20 months ಎಫರ್ಟ್ ಹಾಕಬೇಕು. ಎಷ್ಟು ತಿಂಗಳ? 20 ತಿಂಗಳು ಎಫರ್ಟ್ ಹಾಕ್ರಿ ಸಾಕು. ಕಂಟಿನ್ಯೂಸ್ಲಿ ಎಫರ್ಟ್ ಹಾಕ್ರಿ. ಓಕೆ, ನಾನು ಹೇಳ್ತೀನಿ ಅಂತ ಯಾವ ಥರ ಎಫರ್ಟ್ ಹಾಕ್ಬೇಕಂತೇಳಿ. ಆಫ್ಟರ್ ಸೈನ್ಸ್ ವಾಟ್ ನೆಕ್ಸ್ಟ್ ಅಂತ ಇವಾಗೇ ಹೇಳಿದ್ದೀನಿ ನಿಮಗೆ. ಎಸ್, ನೀವೇನು ಅಂದರೆ BSc ಮಾಡ್ಬೋದು, BSc BE ಮಾಡ್ಬೋದು, ಅಥವಾ ಮೆಡಿಕಲ್ ಮಾಡ್ಬೋದು. ಮೆಡಿಕಲಲ್ಲೇ ಸಾಕಷ್ಟು ಅದಾವ್ರಿ ಇದರಲ್ಲೇ ನಿಮಗೆ.
ಬಿ ಎಮ್ ಎಸ್ ಅದ ರೀ, ಬಿ ಎಮ್ ಎಸ್ ಅದ, MBBS ಇದೆ ರೀ. ಓಕೆ, ಇವೆಲ್ಲ ನಿಮಗೆ ಗೊತ್ತಾಗ್ತಾವೆ ಮುಂದೆ. MBBS ಐತೆ, ಡೆಂಟಲ್ ಅದ, ಸಾಕಷ್ಟು ನಿಮಗೆ ಮೆಡಿಕಲ್ ಕೋರ್ಸ್ಗಳು ಸಿಗ್ತಾ ಇದ್ದಾವೆ. BEಯಲ್ಲಿ ಸಾಕಷ್ಟು ಬ್ರಾಂಚಸ್ ಅದಾವೆ. BSc ಮಾಡ್ಬೋದು, ಎಸ್, ನರ್ಸಿಂಗ್ ಮಾಡ್ಬೋದು, ಪ್ಯಾರಾಮೆಡಿಕಲ್ ಮಾಡ್ಬೋದು, ಮತ್ತು ಫಾರ್ಮಸಿ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲಿ ನಿಮಗೆ ಓಕೆ BCA ಮಾಡ್ಬೋದು, BBA ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಕೋರ್ಸಸ್ಗಳು ನಿಮಗೆ ಸೈನ್ಸ್ ಮೇಲೆ ಸಿಗ್ತಾವ್ರಿ. ಓಕೆ, ಸೊ ಒಳ್ಳೆ ಕೋರ್ಸ್ ಇದೆ. ಇದ್ರ ಮೇಲೆ ನೀವು ಮುಂದೆ ಏನೂ ಮಾಡ್ಬೋದು, BAನೂ ಮಾಡ್ಬೋದು ಮತ್ತು BComನೂ ಮಾಡ್ಬೋದು, ರೈಟ್. ಮತ್ತು ಬೇರೆ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಹೋಗ್ಬೋದು. ನೇವಿಯಲ್ಲಿ ಹೋಗ್ಬೋದು, ಏರ್ಫೋರ್ಸಲ್ಲಿ ಹೋಗ್ಬೋದು. ನೀವೇನಾದರೂ ಸೈಂಟಿಸ್ಟ್ ಆಗ್ತೀನಿ ಅಂದರೆ ಸೈಂಟಿಸ್ಟ್ ಆಗ್ಬೋದು, ಎಸ್, PSI ಆಗ್ಬೋದು, IPS ಆಗ್ಬೋದು, IAS ಆಗ್ಬೋದು, ರೈಟ್. ಏನಂತೀರಿ ಎಲ್ಲ ಕೋರ್ಸ್ನೂ ಆಗ್ಬೋದು ರೀ, ಯಾವಾಗ ಸೈನ್ಸ್ ಮಾಡಿ ಚೆನ್ನಾಗಿ ಸ್ಟಡಿ ಮಾಡಿದರೆ. ಓಕೆ, ಸೊ ಹೌ ಟು ಸ್ಟಡಿ ಅಂತದ ನೋಡ್ರಿ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ನಾವು ಯಾವ ಥರ ಸ್ಟಡಿ ಮಾಡಬೇಕು ಅಂತ. ವೆರಿ ಸಿಂಪಲ್ ರೀ. ಇಲ್ಲಿ ನಿಮಗೆ ಚಾಯ್ಸಲ್ಲಿ ಸಾಕಷ್ಟು ಕ್ವಶನ್ಸ್ಗಳು ಸಿಗ್ತಾ ಇದ್ದಾವೆ. ಚಾಯ್ಸಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಏನಿದೆ 40ರಿಂದ ಒಂದು 50 ಮಾರ್ಕ್ಸ್ ಸಿಗ್ತಾ ಇದೆ ನಿಮಗೆ ಚಾಯ್ಸಲ್ಲಿ. ಕರೆಕ್ಟಾ? ಬ್ಲೂ ಪ್ರಿಂಟ್ ನೋಡಿರಿ, ಇಲ್ಲ ಅದೊಂದು ವಿಡಿಯೋ ಮಾಡ್ತೀನಿ ಅಂತ. ಬ್ಲೂ ಪ್ರಿಂಟ್ ಚಾಯ್ಸಲ್ಲಿ 40ರಿಂದ 50 ಸಿಗ್ತಾ ಇದ್ದಾವೆ ನಿಮಗೆ. ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ಈಸಿ ಚಾಪ್ಟರ್ಸ್ ಏನಿದಿರ್ತಾವಲ್ವ, ಈಜಿ ಚಾಪ್ಟರ್ಸ್ ಇರ್ತಕ್ಕಂಥ ಒಂದು 6ರಿಂದ 5 ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡಿರಿ ಸಾಕು. ಎಷ್ಟು ರೀ? 6ರಿಂದ 5. ಪ್ರತಿಯೊಂದಕ್ಕೆ ಒಂದು 8ರಿಂದ 9 ಮಾರ್ಕ್ ಇಡೋಣಂತ್ರಿ. 8ರಿಂದ 9, 9 6 54 ಮಾರ್ಕ್ ಆಗ್ತಾವೆ. ಪ್ಲಸ್ ಒಂದು 20 ಮಾರ್ಕ್ ನಿಮಗೆ ಇಂಟರ್ನಲ್ ಅಂದ್ರೂ 74 ಮಾರ್ಕ್ ಬರ್ತಾರೆ. ಹಾಗಾಗಿ ಈಜಿ ಇರ್ತಕ್ಕಂಥ ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡಿರಿ. ಇವಾಗ ನಿಮಗೆ ಸಿಲೆಬಸ್ಸು ತುಂಬ ಕಡಿಮೆ ಇದೆ ರೀ. ಸಿಲೆಬಸ್ ಡಿಲೀಟ್ ಆಗಿದೆ, ಹಾಗಾಗಿ ತುಂಬ ಕಡಿಮೆ ಇದೆ. 1-2 ಇಯರ್ಸ್ ಬ್ಯಾಕ್ ಸ್ವಲ್ಪ ಜಾಸ್ತಿ ಇದ್ದಿತ್ತು, ಇವಾಗ ಸಿಲೆಬಸ್ ಕಡಿಮೆ ಆಗಿದೆ. ಒಂದು 6ರಿಂದ 5 ಚಾಪ್ಟರ್ಸ್ಗಳು ಸೆಲೆಕ್ಟ್ ಮಾಡಿರಿ. ಮತ್ತೇನು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಬೇಕು ರೀ. ತುಂಬ ಇಂಪಾರ್ಟೆಂಟ್ ಏನಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು. ಮತ್ತು ನಂದು ಯೂಟ್ಯೂಬ್ ಚಾನಲ್ ನೋಡಿರಿ, ಅಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ, ಪ್ಲಸ್ ಸೊಲ್ಯೂಷನ್ಸ್ನು ಕೊಟ್ಟಿದ್ದೀನಿ ರೀ. ನೀವು ಮ್ಯಾಥ್ಸ್ 80ಗೆ ಔಟ್ ಆಫ್ 80 ತೊಗೋಬೇಕು ಅಂದರೆ ನಂದು ಯೂಟ್ಯೂಬ್ ಚಾನಲನ್ನು ನೋಡಿರಿ. ಓಕೆ, ಏನದ ರೀ ಸರ್ ನಿಮ್ದು ಯೂಟ್ಯೂಬ್ ಚಾನಲ ಅಂತಂದರೆ SJ ಮ್ಯಾಥ್ಸ್ ಕ್ಲಾಸಸ್ ಅಂತ ಹೊಡ್ರಿ, ಅಥವಾ ಮ್ಯಾಥ್ಸ್ ಕ್ಲಾಸ್ SJ ಅಂತ ಹೊಡ್ರಿ. ಓಕೆ, ಮ್ಯಾಥ್ಸ್ ಕ್ಲಾಸ್ SJ ಅಂತ ಹೊಡೆದು ಸರ್ಚ್ ಮಾಡಿರಿ. ನಿಮಗೆ ಮ್ಯಾಥಮೆಟಿಕ್ಸ್ 80ಗೆ 80 ಬರ್ತಾವ್ರಿ, ಯಾವುದೇ ರೀತಿಯಿಂದ ಡೌಟ್ ಇಲ್ಲ. ಎಷ್ಟು ಬರ್ತಾವೆ ನಿಮಗೆ ಮ್ಯಾಥಮೆಟಿಕ್ಸ್? 80ಗೆ 80 ಡೆಫಿನೆಟ್ಲಿ ಬರ್ತಾವ್ರಿ. ಹಾಗಾಗಿ ತಾವೇನು ಮಾಡಬೇಕು ಅಂದರೆ ನನ್ನ ಚಾನಲನ್ನು ನೋಡಿರಿ, ರೆಗ್ಯುಲರಾಗಿ ನೀವೇನದ ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ, ರೈಟ್. ನನ್ನ ಚಾನಲ್ ನೋಡಿದ್ರಿ ಅಂತಂದರೆ ಇಲ್ಲಿ ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳು ರೆಫರ್ ಸಿಗ್ತಾವೆ. ಇಲ್ಲಿ 80ಗೆ 80 ತೊಗೋಬೋದು. ಓಕೆ, ಪ್ರತಿಯೊಂದು ಇಂಟರ್ನಲ್ ಆಗಲಿ ಐ ಮೀನ್ ಫಸ್ಟ್ ಟೆಸ್ಟ್ ಆಗಲಿ, ಸೆಕೆಂಡ್ ಟೆಸ್ಟ್ ಆಗಲಿ, ಮಿಡ್ ಟರ್ಮ್ ಆಗಲಿ, ಎಲ್ಲದಕ್ಕೂ ಹೆಲ್ಪ್ ಆಗ್ತಾವ್ರಿ. ಓಕೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ಲಸ್ ನನ್ನ ಚಾನಲ್ಗಳಾಗ್ತಾವೆ, ನಾನು ಅದರಲ್ಲೆಲ್ಲ ಕವರ್ ಮಾಡಿದ್ದೀನಿ ರೀ. ಓಕೆ, ಥರ್ಡ್ ಒನ್ ಏನಂದರೆ ಡೈಲಿ ಸ್ಟಡಿ ಮಾಡಬೇಕು. ನೀವು ಏನು ನೋಡಕ್ಕೆ ರೀ, ಡೈಲಿ ಸ್ಟಡಿ ಮಾಡಬೇಕು. ಎಷ್ಟು ಅವರ್ಸ್ ಮಾಡಬೇಕು ಅಂದರೆ ಮಿನಿಮಮ್ 3 to 4 ಅವರ್ಸ್ ಮಾಡಬೇಕು ರೀ. ಎಷ್ಟು? 3 to 4 ಅವರ್ಸ್. ಸರ್ ಯಾವ ಥರ ಮಾಡಬೇಕು ಅಂದರೆ, ಇವಾಗ ನಿಮ್ಮ ಕಾಲೇಜ್ 6 ಗಂಟೆಗೆ ಬಿಡ್ತು ಅಂದರೆ 6 ಗಂಟೆಯಿಂದ 8 ಗಂಟೆ ತನಕ, ಅಥವಾ 6ರಿಂದ 6:30 ತನಕ ಸ್ವಲ್ಪ ರೆಸ್ಟ್ ಮಾಡಿರಿ. 6:30ಯಿಂದ 8:30 ತನಕ ನಿಮಗೆ ಇಲ್ಲಿ 2 ತಾಸು ಟೈಮ್ ಸಿಗ್ತದೆ. ಮತ್ತು 9 ಗಂಟೆಯಿಂದ 11 ಗಂಟೆ ತನಕ ಸ್ಟಡಿ ಮಾಡಿರಿ, ಮತ್ತೆ 2 ತಾಸು ಸಿಗ್ತದೆ. ಒಟ್ಟು 4 ತಾಸು ನಿಮಗೆ ಟೈಮ್ ಇಲ್ಲಿ ಸಿಗ್ತದೆ ರೀ. ಮತ್ತು ಬೆಳಿಗ್ಗೆನೂ ನೀವು ಒಂದು ಸ್ವಲ್ಪ ಎದ್ದು ಅಭ್ಯಾಸ ಮಾಡಿದ್ರಿ ಅಂದರೆ ಬೆಳಿಗ್ಗೆನೂ ನಿಮಗೆ ಟೈಮ್ ಸಿಗ್ತದೆ. ಬೆಳಿಗ್ಗೆ 5ರಿಂದ 6 ತನಕ 1 ಅವರ್ ಸಿಗ್ತದೆ. ಮತ್ತು ಸ್ಯಾಟರ್ಡೆ ಏನಾದರೂ ಜಲ್ದಿ ಮುಗಿತಿತ್ತು ಅಂದರೆ ಅವತ್ತು ಸಿಗ್ತದೆ, ಇಲ್ಲ ಸಂಡೇ ದಿನ ಸಿಗ್ತದೆ. ಮತ್ತು ಸ್ಕೂಲಲ್ಲಿ ಏನಾದರೂ ನಿಮ್ಮ ಲೆಕ್ಚರರ್ ಸ್ವಲ್ಪ ಲೇಟ್ ಮಾಡಿ ಬಂದರೆ ಅವಾಗ ಟೈಮ್ ಸಿಗ್ತದೆ. ಸೊ ನಾನು ನಿಮಗೆ ಅವರೇಜಾಗಿ ಏನು ಹೇಳ್ತೀನಿ ಅಂದರೆ ಮಿನಿಮಮ್ ಏನಿಲ್ಲ ಅಂದರೆ 3 to 4 ಅವರ್ಸ್ ಡೈಲಿ ಸ್ಟಡಿ ಮಾಡಬೇಕು ನೋಡಿರಿ. ಸೊ ನೀವು 10 ತನಕ ಏನು ಓದಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಸೈನ್ಸ್ ತುಂಬ ಈಸಿ ಇದೆ ರೀ, ಯಾಕೆ ಚಾಯ್ಸ್ಗಳು ಜಾಸ್ತಿ ಇದ್ದಾವೆ, ಸಿಲೆಬಸ್ ಕಡಿಮೆ ಇದೆ ರೀ, ಮತ್ತು ಕ್ವಶನ್ಸ್ಗಳೆಲ್ಲ ರಿಪೀಟ್ ಆಗ್ತಾ ಇದ್ದಾವೆ. ಈಸಿ ಕ್ವಶನ್ ಪೇಪರ್ ಇದ್ದಿರ್ತದೆ. ಹಾಗಾಗಿ ಡೈಲಿ 3 to 4 ಅವರ್ಸ್, ಸಮ್ಟೈಮ್ಸ್ 6 to 8 ಅವರ್ಸ್ ಮಾಡಿರಿ. ಹಾಲಿಡೇ ಇದ್ದಾಗೆಲ್ಲ 6 to 8 ಅವರ್ಸ್ ಮಾಡಿರಿ. ಒಂದು ಸ್ವಲ್ಪ ದಿನ, ಒಂದು 20 ತಿಂಗಳು ಏನದ ಎಲ್ಲವನ್ನು ಬಿಟ್ಬಿಡ್ರಿ. 20 ಮಂತ್ಸ್ ಎಲ್ಲ ಬಿಡಬೇಕು ಅಂದರೆ ಸುಮ್ಮನೆ ಅನಾವಶ್ಯಕ ಟೈಮನ್ನು ವೇಸ್ಟ್ ಮಾಡಿಬಿಡೋದು. ಮೊಬೈಲಲ್ಲಾಗಲಿ, ಫ್ರೆಂಡ್ಸ್ ಜೊತೆ ತಿರುಗಾಡೋದಾಗಲಿ, ರಿಲೇಷನ್ಸ್ ಮನೆಗೆ ಹೋಗೋದಾಗಲಿ ಬರೋದಾಗಲಿ, ಕೆಲವೊಂದು ಈವೆಂಟ್ಸ್ ಫಂಕ್ಷನ್ಸ್ ಏನು ಅಟೆಂಡ್ ಆಗಕ್ಕೆ ಹೋಗ್ಬಿಡ್ರಿ. ಹಬ್ಬಗಳೆಲ್ಲ ಕಡಿಮೆ ಮಾಡ್ಕೊಳ್ರಿ. ಒಂದು 20 ಮಂತ್ಸ್ ಏನದ ಚೆನ್ನಾಗಿ ಸ್ಟಡಿ ಮಾಡಿರಿ.
ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ. ಅಪ್ ಟು 10 ತನಕ ಏನಾಯಿತು ಆಯ್ತದು. ಇವಾಗಿಂದ ಸ್ಟಾರ್ಟ್ ಮಾಡಿರಿ. ಏನು ಅಂತಂದರೆ ಸ್ವಲ್ಪ ಡೆಡಿಕೇಶನ್ ಇರಬೇಕು ರೀ. ಡೆಡಿಕೇಶನ್ ಇವಾಗ ಹೇಳಿದ್ದೀನಲ್ವ, ಎಲ್ಲವನ್ನ ಬಿಟ್ಟು ಖಾಲಿ ಅಭ್ಯಾಸ ಕಡೆನೇ ಫೋಕಸ್ ಮಾಡಬೇಕು. ನೆಕ್ಸ್ಟ್ 5th ಒನ್ ಏನಂದರೆ ನೋಟ್ಸ್ ಮಾಡಬೇಕು ನೋಡಿರಿ. ನೋಟ್ಸ್ ನೀಟದಕ್ಕೆ ಮಾಡಬೇಕು. ಅಂದರೆ ಇವಾಗ ಮ್ಯಾಥ್ಸ್ ಇದೆಯಪ್ಪ, ಮ್ಯಾಥ್ಸಿನ ಸಲುವಾಗಿ ಒಂದು ನೋಟ್ಬುಕ್ ಮಾಡಿರಿ, ಅದರಲ್ಲಿ ಎಲ್ಲವನ್ನು ಬರ್ಕೋತ ಹೋಗ್ರಿ. ಫಸ್ಟ್ ಚಾಪ್ಟರಿಂದ ಎಷ್ಟು 13 ಚಾಪ್ಟರ್ಸ್ ಇದೆ ಅಂತಂದರೆ 13 ಚಾಪ್ಟರ್ದೂ ಎಲ್ಲ ನೀಟದಕ್ಕೆ ಬರೀಬೇಕು. ಏನು ಅಂದರೆ ನಂದು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿರುತ್ತೆ, ನನ್ನ ಕ್ವಶನ್ಸ್ ರೆಫರ್ ಮಾಡಿ ಅದಿಷ್ಟೇ ಸಾಲ್ವ್ ಮಾಡಿ ನೀವು ಅದರಲ್ಲಿ ಬರೆದಿರೋ ಅಂದ್ರೆ ನಿಮಗೆ 80 ಮಾರ್ಕ್ ಬರ್ತದೆ ರೀ. ರೈಟ್. ಇಲ್ಲ ಅಂದರೆ ನಿಮ್ಮ ಕಾಲೇಜಲ್ಲಿ ಹೇಳಿರ್ತಕ್ಕಂಥ ಲೆಕ್ಚರರ್ಸ್ದಾದರೂ ಒಂದು ನೀಟದಕ್ಕೆ ನೋಟ್ಬುಕ್ಕಲ್ಲಿ ಬರೀರಿ. ಎಲ್ಲ ಸಬ್ಜೆಕ್ಟ್ದು ಇವಾಗಿಂದನೇ ಬರ್ಕೋತ ಹೋಗ್ರಿ. ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ, ಮ್ಯಾಥ್ಸ್ ಆಗಲಿ ಎಲ್ಲವನ್ನ ನೀಟದಕ್ಕೆ ಒಂದು ಕಡೆ ಬರ್ಕೋತ ಹೋಗ್ರಿ. ಅಥವಾ ಒಂದು ಪ್ರಿಂಟೆಡ್ ನೋಟ್ಸ್ ಇದ್ದಿತ್ತಂದರೆ ಅದನ್ನು ತೆಗೆದಿಟ್ಕೋರಿ. ಓಕೆ. ನೆಕ್ಸ್ಟ್ 6th ಒನ್ ಅಂದರೆ ಲ್ಯಾಂಗ್ವೇಜಸ್ ನೋಡಿರಿ. ಲ್ಯಾಂಗ್ವೇಜಸ್ ಏನದ ತುಂಬ ಇಂಪಾರ್ಟೆಂಟ್ ಇದೆ ರೀ. ರೈಟ್. ಸೊ ಲ್ಯಾಂಗ್ವೇಜಸ್ ನೀವು ಟೈಮ್ ಕೊಡೇಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸಿಗೆ ಟೈಮ್ ಹೋಗ್ಲಿಕ್ಕತ್ತದ್ರಿ ಅಂತ ಅನ್ಬೇಡ್ರಿ. ಲ್ಯಾಂಗ್ವೇಜಸ್ಸಿಗೂ ಡೈಲಿ ಏನದ ಒಂದು 30 ಮಿನಿಟ್ಸ್ ಆದರೂ ಟೈಮ್ ಕೊಡ್ರಿ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಎಲ್ಲ ಅದಾವ್ರಿ. ಡೈಲಿ ಎಫರ್ಟ್ ಹಾಕ್ರಿ. ಯಾವುದೇ ಕಾರಣಕ್ಕೆ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಎಫರ್ಟನ್ನು ಹಾಕ್ರಿ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನೀವು ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ನೀವು ಬೆಳೆದಷ್ಟೇ ಅಲ್ಲದೆ ನೀವು ಫ್ರೆಂಡ್ಸನ್ನು ಬೆಳೆಸ್ರಿ, ಅದಲ್ಲದೆ ನಮ್ಮನ್ನು ಬೆಳೆಸ್ರಿ. ಓಕೆ. ಮತ್ತು ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ನಂದೊಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಸೊ ಯಾವ ಥರ ಜಾಯ್ನ್ ಆಗಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ರೀ ನಾನು. ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು. ಟೆಲಿಗ್ರಾಮ್ ಒಂದು ಒಳ್ಳೆ ಅಪ್ಲಿಕೇಶನ್ ಇದೆ ರೀ. ಸೊ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ನಿಮ್ಮ ಕಡೆ ವ್ಯಾಟ್ಸಪ್ ಇದೆ ಅಂತಂದರೆ ವ್ಯಾಟ್ಸಪ್ ಅಷ್ಟು ಯೂಸ್ ಇಲ್ಲ. ಓಕೆ. ವ್ಯಾಟ್ಸಪ್ ಅಷ್ಟು ಯೂಸ್ ಇಲ್ಲ, ಟೆಲಿಗ್ರಾಮ್ ತುಂಬ ಯೂಸ್ ಇದೆ ರೀ. ಯಾಕಂದರೆ ನಾನು ಯಾವುದಾದ್ರೂ ವಿಡಿಯೋ ಕಳಿಸಿದ್ದೆ ಅಂದರೆ ಅದು ನಿಮಗೆ ಸಿಗ್ತದೆ. ಬಟ್ ವ್ಯಾಟ್ಸಪ್ಪಲ್ಲಿ ಹಾಗಿಲ್ಲ. ನೀವು ಜಾಯಿನ್ ಆಗಿದ ತಕ್ಷಣ ಏನು ಕಳಿಸ್ತೀವಿ ಅದಿಷ್ಟೇ ನಿಮಗೆ ನೋಟ್ಸ್ ಆಗಲಿ ಅಥವಾ ಮೆಸೇಜ್ ಆಗಲಿ ಅಥವಾ ವಿಡಿಯೋ ಲಿಂಕ್ ಆಗಲಿ ಕಳಿಸಿದ ಮೇಲೆ ಸಿಗ್ತದೆ ರೀ. ಬಟ್ ಟೆಲಿಗ್ರಾಮಲ್ಲೇ ಹಾಗಿಲ್ಲ. ನಾನು ಯಾವಾಗ ಟೆಲಿಗ್ರಾಮ್ ಕ್ರಿಯೇಟ್ ಮಾಡಿದ್ದೀನಲ್ವ ಅಂದಿನಿಂದ ಇಲ್ಲಿ ತನಕ ಏನೇನು ಕಳಿಸಿರ್ತೀನಿ ಎಲ್ಲನೂ ನಿಮಗೆ ಸಿಗ್ತಾವೆ. ಹಾಗಾಗಿ ಟೆಲಿಗ್ರಾಮನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ತುಂಬ ಈಸಿ ಇದೆ, ಒಳ್ಳೆ ಅಪ್ಲಿಕೇಶನ್ ಇದೆ ಟೆಲಿಗ್ರಾಮ್. ಓಕೆನಾ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ಜಾಯ್ನ್ ಆಗ್ರಿ. ಇಲ್ಲ ಸರ್ ನಾನು ಮಾಡ್ಕೊಳ್ಳಲ್ಲ ಅಂದರೆ ವಾಟ್ಸಪ್ ಲಿಂಕ್ನ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಓಕೆನಾ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅದನ್ನು ದಯಮಾಡಿ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ನಿಮಗೆ ಯೂಸ್ಫುಲ್ ಇದೆನಾ ಅಥವಾ ಇಲ್ವಾ ಅಂತೇಳಿ. ಓಕೆನಾ. ಸೊ ಈ ಒಂದು ವಿಡಿಯೋನ ಇಷ್ಟು ತನಕ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನಾನು ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತೀನಿ.